ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಶ್ಮಿ. ನನ್ನ ದಿನ ಬೆಳಗಾಗೋದೆ ಬೆಳಿಗ್ಗೆ 4ಕ್ಕೆ. ಎದ್ದ ತಕ್ಷಣ ಪ್ರಾರ್ಥನೆ ಮಾಡಿ ಸ್ಟ್ರೆಚಸ್ ಮಾಡಿಕೊಂಡು ರಾತ್ರಿಯಲ್ಲೇ ನೆನೆಸಿಟ್ಟಿದ್ದಂಥ ದ್ರಾಕ್ಷಿ ನೀರನ್ನು ಕುಡಿಯೋದು. ಆಮೇಲೆ ಎದ್ದು ಕೂದಲನ್ನು ಸೆಟ್ ಮಾಡಿಕೊಂಡು ಬೆಡ್ಡನ್ನೆಲ್ಲ ನೀಟಾಗಿ ಇಟ್ಕೊಳ್ತೀನಿ. ಅದಾದಮೇಲೆ ಬ್ರಷ್ ಮಾಡಿ ಸ್ನಾನಕ್ಕೆ ಹೋಗ್ತೀನಿ. ಬೆಳಿಗ್ಗೆ ನಂಗೆ ಸ್ನಾನ ಆಗಲೇಬೇಕು. ಸ್ನಾನ ಆದಮೇಲೆ ನನ್ನ ದಿನ ಶುರು ಆಗೋದೇ ಪ್ರಾರ್ಥನೆಯಿಂದ. ಆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪ್ರಾರ್ಥನೆ ಮಾಡಬೇಕಿದ್ರೆ ಮನಸ್ಸಿಗೆ ತುಂಬಾ ಹಿತ ಅನಿಸುತ್ತೆ. ಪ್ರಾರ್ಥನೆ ನಂತರ ವರ್ಕೌಟ್ ಮಾಡ್ತೀನಿ. ಒಂದು 45 ನಿಮಿಷ ವರ್ಕೌಟ್ ಮಾಡ್ತೀನಿ. ನಾನು ವರ್ಕೌಟ್ ಸ್ಟಾರ್ಟ್ ಆಗೋದೇ ಸೂರ್ಯ ನಮಸ್ಕಾರದಿಂದ. ಅದಾದಮೇಲೆ ಒಂದು 20 ನಿಮಿಷ ಧ್ಯಾನ ಮಾಡ್ತೀನಿ. ಧ್ಯಾನ ಎಲ್ಲ ಮುಗಿಬೇಕಿದ್ರೆ ಒಂದು 7 ಗಂಟೆ ಆಗುತ್ತೆ. ಅದಾದಮೇಲೆ ಹೊರಗಡೆ ನೋಡಿದರೆ ಇನ್ನೂ ಹಾಗೆ ಕತ್ತಲಿದೆ, ಬಿಕಾಸ್ ಇಲ್ಲಿ ಬೆಳಕಾಗೋದು 8:30ಗೆ. ಎಲ್ಲ ಮುಗಿದ ಮೇಲೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತೀನಿ. ಸೊ ನನ್ನ ಬ್ರೇಕ್ಫಾಸ್ಟ್ ಮಾಲ್ಟಿಂದ ಸ್ಟಾರ್ಟ್ ಆಗುತ್ತೆ. ಸೊ 30ಕ್ಕಿಂತ ಹೆಚ್ಚು ಕಾಳುಗಳನ್ನು ಹಾಕಿ ಮಾಡಿರೋಂಥ ಮಾಲ್ಟದು. ಅದನ್ನು ಮಾಡಿರೋರು ಅಶ್ವಿನಿ ಅಂತ. ನಾನು ಮಾಲ್ಟ್ ಜೊತೆ ತುಂಬ ಲೈಟ್ ಆಗಿರೋಂಥ ಫ್ರೂಟ್ಸನ್ನು ಪ್ರಿಫರ್ ಮಾಡ್ತೀನಿ. ಅಂತೂ ಬೆಳಕಾಗಿಯೇ ಹೋಯಿತು. ಸೂರ್ಯೋದಯ ನೋಡ್ತಾ ಮನೆಗೆ ಕಾಲ್ ಮಾಡಿದೆ. ನಾನು ಓದೋದು ಸ್ಟಾರ್ಟ್ ಮಾಡೋದೇ ನನ್ನ ಅಮ್ಮನ ಜೊತೆ ಮಾತಾಡಿದ ಮೇಲೇ. ಇವತ್ತು 9 ಗಂಟೆ ಕ್ಲಾಸ್ ಇರೋದ್ರಿಂದ ಆ ಕ್ಲಾಸಿಗೆ ಸ್ವಲ್ಪ ಪ್ರಿಪೇರ್ ಆಗ್ತಿದೆ. ಫೈನಲಿ ಮಾಲ್ಟ್ ಕುಡಿದು ಫ್ರೂಟ್ಸ್ ತಿಂದು ರೆಡಿ ಆಗಿಬಿಟ್ಟೆ. ಸೊ ಇವತ್ತು 9 ಗಂಟೆಗೆ ನಮಗೆ ಸರ್ಜಿಕಲ್ ಅನಾಟಮಿ ಕ್ಲಾಸ್ ಇತ್ತು. ಆ್ಯಂಡ್ ನನ್ನ ಫ್ರೆಂಡ್ ಜೊತೆಗೆ ನಾನು ಕ್ಲಾಸಿಗೆ ಹೋಗ್ತಿದ್ದೀನಿ. ಆ್ಯಂಡ್ ಕ್ಲಾಸಲ್ಲಿ ನಾನು ಸೂಚರಿಂಗ್ ಮಾಡೋದು ಹೇಗೆ ಅಂತ ಕಲಿತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.